ನಮಸ್ತೆ, ನನ್ನ ಹೆಸರು ಪೂಜಾ ಅಂತ ಹೇಳಿ. ನಾನು ಇಲ್ಲೇ ಮೈಸೂರಲ್ಲಿ ಇರೋದು, ನಾಯ್ಡುನಗರ. ಸೊ ನಂದು ಪಾಪು ಬಂದು 2 months ಬೇಬಿ, ಸೀರಿಯಸ್ ಕಂಡೀಷನ್ ಇತ್ತು. ಅಂದರೆ ನಾವು ಆದಿತ್ಯ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದು ಬಿಫೋರು. ಸೊ ಅಲ್ಲಿ 5 days ಅಲ್ಲೇ ಅಡ್ಮಿಟ್ ಮಾಡಿದ್ದು. 3 days ಐ ಸಿ ಯುನಲ್ಲಿ ಇಟ್ಟಿದ್ದು. ಆಮೇಲೆ ತುಂಬ ಸಿವಿಯರ್ ಇದರಿಂದ ಐ ಸಿ ಯುನಲ್ಲಿ ಹಾಕಿದ್ದರಿಂದ ಇಮಿಡಿಯೇಟ್ ಅಪೋಲೋಗೆ ಇಲ್ಲಿ ಅಡ್ವಾನ್ಸ್ ಆಗಿ ಇದೆ, ಡಾಕ್ಟರ್ಸ್ ಎಲ್ಲ ತುಂಬ ಕೇರಾಗಿ ನೋಡ್ತಾರೆ ಅಂದ್ಬಿಟ್ಟು ಇಮಿಡಿಯೇಟ್ ಇಲ್ಲಿಗೆ ಶಿಫ್ಟ್ ಮಾಡಿಸ್ಕೊಂಡು. ಬಟ್ ಶಂಕರ್ ಸರ್ ಅಂತೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮಗೆ ಫಸ್ಟಿಂದನೂ. ಡೇ 1 ಸ್ಟಾಫು, ಅಲ್ಲಿರೋ PICU ಸ್ಟಾಫ್ ಅಂತೂ ತುಂಬಾ ಸ್ಟ್ರೆಂತು. ಮತ್ತು ಶಂಕರ್ ಸರ್ ಅಂತೂ ಡೇ ಆ್ಯಂಡ್ ನೈಟು ಬೇಬಿದು ಕೇರು ಎಲ್ಲನೂ ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು. ಮತ್ತು ಹೋಮ್ಲಿ ಫೀಲಿಂಗ್ ಥರ ನನಗೆ ಲೈಕ್ ಹಾಸ್ಪಿಟಲಲ್ಲಿ ಇದ್ದೀನಿ ಅಂತಲೇ ಅನಿಸ್ತಲ್ಲ, ಹೋಮ್ಲಿ ಫೀಲಿಂಗ್ ಥರ ಕೇರ್ ಆಗ್ತಿತ್ತು. ಅಷ್ಟು ಚೆನ್ನಾಗಿ ಎಲ್ಲ ಕೇರ್ ಮಾಡಿದ್ದಾರೆ. ಮತ್ತು ಇಲ್ಲೂ ಅಷ್ಟೇ, ನೆಕ್ಸ್ಟ್ ವಾರ್ಡಿಗೆ ಶಿಫ್ಟ್ ಮಾಡೋದು ಅಷ್ಟೇ, ಅವರು ಎಲ್ಲ ಕೇರಾಗಿ ನೋಡ್ಕೊಳ್ಳೋದು, ಪ್ರತಿಯೊಂದು ಎಲ್ಲನೂ ತುಂಬ ಚೆನ್ನಾಗಿ ಕೇರ್ ಮಾಡಿದ್ದಾರೆ. ಇವತ್ತು ಬೇಬಿ ಇಷ್ಟಾಗಿದೆ ಅಂದರೆ ಶಂಕರ್ ಸರ್ ನಮಗೆ ಸಪೋರ್ಟ್ ಮಾಡಿರೋದು, ಅವ್ರ ಕೇರ್ನಾಗ ತೊಗೊಂಡಿರೋದಕ್ಕೆ ಮತ್ತು ಸ್ಟಾಫು ಅವರೆಲ್ಲ ಮಾಡಿರೋದಕ್ಕೆ ಇಷ್ಟೆಲ್ಲ ಬೇಬಿ ಒಳ್ಳೆ. ಹಾಸ್ಪಿಟ್ಲ್ ತುಂಬಾ ಅಂದರೆ ಸಪೋರ್ಟಿವ್ ಆಗಿ ಇಮಿಡಿಯೇಟ್ ICU ಎಮರ್ಜೆನ್ಸಿ ಅಂದಾಗ ಎಲ್ಲರೂ ಇಡೀ ಹಾಸ್ಪಿಟಲ್ಲೇ ಸಪೋರ್ಟ್ ಮಾಡಿದೆ. ಬೇಬಿ ಅಷ್ಟು ಸಿವಿಯರ್ ಅಂದರೆ ಬೇಬಿ 2 months ಬೇಬಿ ಇದಾಗಿರೋದ್ರಿಂದ ತುಂಬಾ ಎಲ್ಲರೂ ಈ ಥರ ಎಮರ್ಜೆನ್ಸಿ ಇದಾಗಿದೆ ಅಂತ ಈ ಸೆಕ್ಯೂರಿಟಿಯಿಂದ ಹಿಡಿದು ಪ್ರತಿಯೊಬ್ಬರು ಮೇಲ್ಗಡೆ ಸೆಕ್ಯೂರಿಟಿ ಗಾರ್ಡ್ಗಳು ಮತ್ತು ಸ್ಟಾಫ್ಗಳು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಈಗ ಈ ಥರ ಹಾಸ್ಪಿಟಲ್ ಮೈಸೂರಲ್ಲಿ ಎಲ್ಲೂ ನಾನು ಅಷ್ಟು ಫೆಸಿಲಿಟಿ ಎಲ್ಲೂ ನೋಡಿಲ್ಲ. ಮತ್ತು ಡಾಕ್ಟರ್ಸ್ ಅಷ್ಟೇ ಡೇ ಆ್ಯಂಡ್ ನೈಟು ಅನ್ನಲ್ದಲ್ಲದೆ ತುಂಬಾ ಕೇರ್ ಮಾಡಿದ್ದಾರೆ. ಪಾಪುಗಂತೂ ಉಳಿಸ್ಕೊಳ್ಳೋಕೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಅಪೋಲೋ ಹಾಸ್ಪಿಟ್ಲಿಗೆ ತುಂಬಾ ಥ್ಯಾಂಕ್ಸ್.